ವೈಫ್ ದಿನದ ಶುಭಾಶಯಗಳು ಎಂಟಿ. ನಿನ್ನ ಫೇವ್ರೇಟು. ಆಹಾ, ಇಲ್ಲಿ ಹೈವೇನಲ್ಲಿ ಇದ್ದೀವಿ, ಇವ್ರ ಹೋಟೆಲ್ ಇಲ್ಲೇ ಹೈವೇ ಆಪೋಸಿಟ್. ಇದನ್ನ ಹೈವೇ ಅನ್ನೋದು ಅವತ್ತು ಹೇಳ್ತಿದ್ದಲ್ಲ. ಯಾವ ಫ್ಲೇವರ್ ಹೇಳು? ನೀನು ತಿನ್ನು ಫಸ್ಟು. ಹಾಂ, ಹಾಂ ತಿನ್ನಿ. ಒಂದೇ ತಂದಿರೋದು. ಅಯ್ಯೋ, ರೆಕಾರ್ಡ್ ಮಾಡಬಿಟ್ಟು ಕೆಳಗಡೆ ಇಟ್ಕೊಂಡಿದ್ದೀನಿ. ಕೇಕ್ ಎಷ್ಟು ಚೆನ್ನಾಗಿದೆ ಅಲ್ಲ. ಸರಿ, ಹಂಗೆ ಪೋಸ್ ಕೊಡು. ಹಂಗೆ ಮುಂದೆ ತಗೋಬಾ, ಕೇಕು ಮುಂದೆ ತಗೋಬರ, ಇನ್ನೂ ಮುಂದೆ. ಹಾಂ, ಹ್ಯಾಪಿ ಹೆಂಡತಿ ಡೇ, ಹ್ಯಾಪಿ ಹೆಂಡತಿ ಡೇ. ಹಾಂ, ತಿನ್ನು ನೀನು ಫಸ್ಟು. ಹೆಂಡತಿ ಡೇ ನೀನು ತಿನ್ನಬೇಕು ಮೊದಲು. ಹೈವೇ ಹಂಗೆಲ್ಲ ನೋಡ್ಕೊಂಡು ಹೋಗಲ್ಲ. ನನಗೆ ಕೂಡ ಆತ ಮತ್ತೆ ಸಿಗೋಣ ಆಯ್ತಾ? ಹೈವೇ ಇದೆ, ಡೀಟು ಹೈವೇ ಇದೆ. ಹಾಂ, ನಾವು ಬಂದು ಮನೆಗೆ. ಮೇಡಮ್ ಅವರು ವೀಡಿಯೋಗೆ ರೆಡಿ ಆಗ್ತಾ ಇದ್ದಾರೆ. ಅಷ್ಟರಲ್ಲಿ ಈ ಕುಕ್ಕರ್ ಬಂದಿತ್ತು, ಅದನ್ನು ನಾನು ಅನ್ಬಾಕ್ಸ್ ಮಾಡಿ ಇಟ್ಟಿದ್ದೀನಿ. ಸೊ ಅದ್ರ ಬಗ್ಗೆ ಜನಕ್ಕೆ ತಿಳಿಸ್ಕೊಡು, ಚೆನ್ನಾಗಿದೆ ಅಂತ ಅವಳಿಗೆ ಹೇಳ್ತಿದ್ದೆ. ಸೊ ಕೂತ್ಕೊತಿದ್ದಾರೆ ಮೇಡಮು. ಅಷ್ಟು ಚೆನ್ನಾಗಿರೋ ಡ್ರೆಸ್ನ ಕೂಡ ಅರ್ಧ ಹಾಕೊಂಡಿದ್ದಾರೆ. ಇಲ್ಲಿ ಇದು ಇಲ್ಲಿ ನೋಡಿ, ಇದು ರೈಸು ಪಲಾವು ಏನಾದರೂ ಮಾಡ್ಕೊಳ್ಳೋದಕ್ಕೆ, ಮತ್ತು ಸ್ಟೀಮು ಕಡ್ಬೆಲ್ಲ ಮಾಡೋದಕ್ಕೆ ಯೂಸ್ ಆಗುತ್ತೆ ಅನ್ಸುತ್ತಲ್ವಾ? ಮೋಮೋಸ್ ಈ ಇಂಥದ್ದೇನು ಬೇಡ ಬಿಡು, ಕಾಣಿಸ್ತೆ ಕುಳ್ಳಿ ಅಲ್ವಾ? ತೋರಿಸಿ. ಆಮೇಲೆ ಇದು ಸ್ಟೀಮ್ ತರಕಾರಿ ಏನಾದರೂ ಬೇಯಿಸ್ಕೋಬೇಕು ಅಂದರೆ ಇದು ಕಮ್ಮಿ ಗ್ಯಾಸ್ನಲ್ಲಿ ಜಾಸ್ತಿ ಕೆಲಸ ಆಗುತ್ತೆ. ಸೊ ಟೈಮಲ್ಲಿ ಕಮ್ಮಿ ಗ್ಯಾಸಲ್ಲಿ ಬೇಗ ಕೆಲಸ ಆಗುತ್ತೆ. ತೋರಿಸು, ಇವಾಗ ಒಂದೊಂದೇ ಓಪನ್ ಮಾಡು. ಸರಿ, ಇಲ್ಲಿ ಅನ್ಬಾಕ್ಸ್. ಹಾಂ, 1 2 3. ಇದು ಯಾವ ಬ್ರ್ಯಾಂಡ್ದು ಅಂದರೆ ಇಲ್ಲಿ ಮಲ್ಟಿ ಕುಕ್ಕರ್ದು ಯೂಸರ್ ಮ್ಯಾನ್ಯುವಲ್ ಕೊಟ್ಟಿರ್ತಾರೆ ನೋಡಿ. ಇವಾಗ ಇದರಲ್ಲೇ ಅಡುಗೆ ಮಾಡ್ತೀವಿ. ತೋರ್ಸೋಕ್ಕಾದ್ರೆ ತೋರ್ಸೋಣ ಆಯಿತಾ? ಹೆಂಗನ್ನು ಮಯ ಇಕ್ತೀಯಾ? ಇಲ್ಲೇ ಇದೆಯಾ ಕಡೆ ಕರೆಕ್ಟಾಗಿ ಅದು. ಹಾಂ, ಸೊ ಇದರಲ್ಲಿ ಪನ್ನೀರ್ ಬಿರಿಯಾನಿ ಮಾಡ್ತಾಳಂತೆ. ಇದನ್ನು ಕುಕ್ಕರು 2 ಆಗುತ್ತಲ್ಲ, ಸ್ಟೀಮು ಮಾಡ್ಬೋದು ಮತ್ತು ಇದನ್ನು ಮಾಡ್ಬೋದಲ್ಲ. ಅದಕ್ಕೆ ಇಲ್ಲಿ ತರಕಾರಿನ ಇಟ್ಕೊಂಡಿದ್ದಾಳೆ. ತೋರಿಸ್ತಾಳೆ ಇವಾಗ ಹೆಂಗೆ ಅಂತ. ಸಿಗೋಣ. ಹಿಂಗೆ ಎಲ್ಲ ಹಿಂಗೆ ಕೈಯಲ್ಲಿ ಸ್ಟಾರ್ಟಿಂಗೆ ಅನ್ಬೇಕಿತ್ತು. 2 ಕೈ ಹಿಡ್ಕೊಂಡು ಹೆಂಗಂತೀಯಾ? ಬಿಡು ಹೋಗ್ಲಿ, ಆಯಿತು, ಸ್ಟಾರ್ಟ್ ಮಾಡು. ಹಾಂ, ಸೊ ಮೊದಲನೇ ಟೈಮಿಗೆ ವೆಜ್ ಮಾಡ್ತಿದ್ದಾಳೆ. ಇವಳಿಗೆ ನಾನು ಮಾಡ್ಕೊಡ್ಬೇಕಿದ್ರೆ ನಾನ್ ವೆಜ್ ಮಾಡ್ಕೊಡ್ತಿರ್ತೀನಿ. ಇವಳು ಪನ್ನೀರು ತರಕಾರಿ ಹಾಕಿ ಪನ್ನೀರ್ ಬಿರಿಯಾನಿ ಮಾಡ್ತಾಳಂತೆ. ಪನ್ನೀರ್ ಬಿರಿಯಾನಿ ಇದೆಲ್ಲ ಮೇಯ್ನು. ಸ್ಟೀಮ್ ಆಗಬೇಕು. ನೋಡ್ತೀನಿ, ಅದು ಜೋಳ ಎಲ್ಲ ಬೇಯಬಾರ್ದು, ಅವಾಗ ಹೇಳ್ತೀನಿ. ಸೊ ಇದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. ಇವಳು ಮೊದಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಕ್ಕೆ ಹೋಗಿದ್ಲು. ಕತೆ ಹೊಡಿ ಅಂದರೆ ಚೆನ್ನಾಗಿ ಹೊಡಿತಾಳೆ ಫ್ರೆಂಡ್ಸ್. ಕತೆ ಹೊಡಿತಾಳೆ ಅಂದರೆ ಆಯಾಗೆ ಕುಳಿತರಿ ನೀನು ರಾಣಿಯಾಗೆ. ಇವತ್ತೊಂದಿನ ಕೆಲಸ ಮಾಡ್ತಿರೋದು. ಹೆಂಡತಿ ಒಬ್ಬಳು ಮನೆಯೊಳಗಿದ್ದರೆ ನನಗದು ₹1 ರೂಪಾಯಿ. ಭಾರಿ ಕೋಟಿ. ಮತ್ತು ಮನೆಯಲ್ಲೇ ಇಲ್ಲ. ಸ್ವಲ್ಪ ಉಪ್ಪು ಹಾಕು, ಬೇಯುತ್ತೆ ಸ್ವಲ್ಪ. ನೋಡಿ ಫ್ರೆಂಡ್, ಅವಾಗ್ಲಿಂದ ಫ್ರೈ ಮಾಡ್ತಿದ್ದಾಳೆ. ಸ್ವಲ್ಪ ಉಪ್ಪು ಹಾಕಿದ್ರೆ ಬೇಗ ಫ್ರೈ ಆಗುತ್ತೆ. ಅಷ್ಟು ಗೊತ್ತಿಲ್ಲ, ಹೇಳ್ತಿದ್ದೀನಲ್ಲ. ಉಪ್ಪು ಹಾಕುವ. ಇನ್ನು ಯಾರಿಗೂ ಬರೋದೇ ಇಲ್ಲ, ಎಲ್ಲದಕ್ಕೂ ಒಂದೇ ಬೇಸು. ಮೆಣಸಿನ್ಕಾಯಿ, ಈರುಳ್ಳಿ ಅದು ಚೆನ್ನಾಗಿ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ವಾಸನೆ ಹೋಗಾದ್ಮೇಲೆ ತರಕಾರಿ ಅಂದರೆ ತರಕಾರಿ. ಚಿಕನ್ ಬಿರಿಯಾನಿ ಮಾಡ್ತಿದ್ದೀರಾ ಅಂದರೆ ಚಿಕನ್ನು. ಅದ್ರ ಜೊತೆಗೆ ಟೊಮೊಟೊ, ಪುದೀನ, ಸಾಂಬಾರು ಸೊಪ್ಪು, ಈ 3 ಹಾಕಬೇಕು.
3 ಅಕ್ಕಿ ಎಷ್ಟು ಅಕ್ಕಿ ತೊಗೊಂಡಿರ್ತೀರ, ಇವಾಗ 1 ಲೋಟ ಅಕ್ಕಿ ತೊಗೊಂಡಿದ್ರೆ ಅದಕ್ಕೆ 2 ಲೋಟ ನೀರು ಹಾಕಬೇಕು. ನೀರು ಹಾಕಿ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿ ತುಪ್ಪ ಹಾಕಿ ಆಹಾ ಫ್ರೈ ಮಾಡ್ತಿದ್ರೆ 1-2 ವಿಷಲ್ ಕೂಗ್ಸಿದ್ರೆ ರೆಡಿಯಾಗಿರುತ್ತೆ. ಈಗ ನೋಡಿ ಹ್ಞೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಹಾಕಿ ಅದೇ ನಾನು ಹೇಳಿದ್ದೆ ಮಾಡ್ತಾ ಇದೆಯಾ ಅಷ್ಟೇ ಫ್ರೆಂಡ್ಸ್, ಇನ್ನೇನಿಲ್ಲ. ಇವಳೇನು ಸ್ಪೆಷಲಾಗಿ ಏನು ಹೇಳಕ್ಕೆ ಹೋಗಲ್ಲ. ಇಲ್ಲಿ ಪನ್ನೀರ್ ಬದಲಿಗೆ ನೀವು ಚಿಕನ್ನಾರು ಹಾಕೋಬೋದು, ಮಟನಾರು ಹಾಕೋಬೋದು. ಮಟನ್ನಿಗಾದರೆ ಮೊದಲೇ ಬೇಯಿಸ್ಕೊಂಡಿರ್ಬೇಕು ಬಿರಿಯಾನಿ ಮಾಡ್ತಿದ್ದೀರಾ ಅಂದರೆ. ಆಮೇಲೆ ಅಷ್ಟೇ ಸ್ಟಾಪ್ ಮಾಡೋದಿಲ್ಲ, ಹೇಳ್ತಾನೆ ಇರಬೇಕು. ಹೇಳಿದ್ನಲ್ಲ ಬಿರಿಯಾನಿನೇ ಆಗೋಯ್ತು, ನನ್ನ ಬಾಯಲ್ಲೇ ಹೇಳಾಯ್ತು, ನೀನಿನ್ನೂ ಅಲ್ಲಿ ಕೈಯಲ್ಲಿ ಆಡಿಸ್ತಿದ್ದೀಯ ಅಷ್ಟೇ. ನೀವು ಹೇಳ್ಬಿಟ್ರೆ ಎಷ್ಟಾಗ ಸರಿ, ಇನ್ನು ಬಿರಿಯಾನಿ ಹೇಳಿದ್ದೀನಲ್ಲ ಫ್ರೆಂಡ್ಸ್, ನಾನು ಲಾಸ್ಟಿಗೆ ಈ ಕುಕ್ಕರ್ನ ಏನದು ಮ್ಯಾಜಿಕ್ ತೋರಿಸೋದಕ್ಕೆ ಹೋಗ್ತೀನಿ ಲಾಸ್ಟಿಗೆ. ಸೊ ಇದರಿಂದ ಗ್ಯಾಸ್ ಉಳಿಯುತ್ತೆ, ಎಲ್ಲ ಉಳಿಯುತ್ತೆ. ಇದರಲ್ಲಿ ಮೋಮೋಸ್ ಮಾಡಬೇಕಿತ್ತು, ಚೆನ್ನಾಗಿರೋದು ಮೋಮೋಸ್. ಟ್ರೈ ಮಾಡೋಣ. ನೋಡಿನ ಹಾಕ್ತೀನಿ ಟೊಮೊಟೊ ಹಾಕು ನೋಡಿ ಅದನ್ನ ಹಾಕ್ಲಾ? ನೀನು ಎಷ್ಟು ಚೆನ್ನಾಗಿ ಗೊತ್ತಾಗುತ್ತೆ ಅಂತ ನನ್ನನ್ನೇ ಕೇಳ್ತವಳೆ. ತಡಿಯೇ ಹಾಕಿ. ಇನ್ನೇನು ಹಾಕಾದ್ಮೇಲೆ ಇನ್ನೇನು ಹಾಕಾದ್ಮೇಲೆ ಇದೇನು ಹಾಕದ್ ತಗ. ಈಗ ಹಾಕ್ಕೊಳ್ಳಿ, ಕ್ಲೋಸ್ ಇಂದ ತಗೊಳ್ಳಿ. ಫೋನ್ ಮನುಷ್ಯನ ಟೊಮೊಟೊ ಹಾಕಿಲ್ಲ. ಟೊಮೊಟೊ ಏನಿಂದ ಹಾಕಿದ್ದೆ ಅಂತ ತಗೊಳ್ಳಲ್ಲ, ಹಾಕು. ಇದನ್ನು ಹಾಕು, ನಾನು ಇಲ್ಲಿ ತಗೋತೀನಿ. ರೆಡಿ? ಹಾಂ ಹಾಕ್ತಿದ್ದೀನಿ. ಹಾಂ ಹಾಂ ಇಷ್ಟೇ. ಇವೆರಡನ್ನು ಹಾಕು, ಹಾಕು ಇವೆರಡನ್ನು ಎಲ್ಲ ಹಾಕು ಅಷ್ಟೇ. ಮಿಕ್ಸ್ ಮಸಾಲ ಹಾಕು, ಸಾಂಬಾರು ಸೊಪ್ಪು, ಕೊತ್ತಂಬರಿ. ಹಾಕಾಯ್ತು. ಅಲ್ಲಿ ಕೆಲಸ ಮಿಕ್ಸ್ ಮಾಡು. ಇದಕ್ಕೆ ಯಾವುದೇ ರೀತಿಯಾದ ಮಸಾಲ ಆಗ್ತಾ ಇಲ್ಲ. ಸೊ ಇದ್ರದ್ದೇ ಫ್ಲೇವರ್ ಚೆನ್ನಾಗಿರುತ್ತೆ. ಯಾವುದಕ್ಕೆ ಆದ್ರೂ ಮಸಾಲ ಕಮ್ಮಿ ಆಗ್ತಷ್ಟು ಟೇಸ್ಟ್ ಜಾಸ್ತಿ. ನಾನು ಇದು ಮಾಡಿ ರೆಸಿಪಿ ಇದೆ. ಅಲ್ಲಿ ಜೋಳ ಯಾಕೆ ಇಟ್ಕೊಂಡಿದ್ದಾರೆ ಅಂದರೆ ಅದೇ ಸರ್ಪ್ರೈಸು ಈ ಕುಕ್ಕರಿನ ಮ್ಯಾಜಿಕ್ ನೋಡೋದಕ್ಕೆ. ಹೆಂಗಿತ್ತು ಹೆಂಡತಿ ಡೇ ಸರ್ಪ್ರೈಸ್, ಹೆಂಡತಿ ದಿನದ ಸರ್ಪ್ರೈಸ್. ಸೂಪರ್. ಸೂಪರ್. ಅದೇ ಗಂಡನ ದಿನದ ಸರ್ಪ್ರೈಸ್ ಕೊಡಲೇ ಇಲ್ಲ ಮತ್ತೆ. ಯಾವಾಗ? ಹಾಂ ಯಾವಾಗ ಅಂತ ಅದೇ ಅಷ್ಟೇ. ಅದೇ ನಿನಗೂ ನನಗೂ ಇರುವ ಡಿಫ್ರೆನ್ಸ್. ನೋಡಿ ಫ್ರೆಂಡ್ಸ್, ಈ ಥರ ಮಾಡಿದಲೆ. ಎಲ್ಲ ಒಟ್ಟಿಗೆ ಹಾಕಿದ್ದೀನಿ ನಾನು. ಉಪ್ಪು ಹಾಕ್ತಾ? ಈಗ ತಾನೇ ಹಾಕಿದ್ನಲ್ಲ, ನೋಡ್ಲಿಲ್ವಾ? ಸರಿ, ಇಷ್ಟೇ ಫ್ರೆಂಡ್ಸ್. ಇದಕ್ಕೆ 1 ಲೋಟ ಅಕ್ಕಿ ಹಾಕಿ 2 ಲೋಟ ನೀರು ಹಾಕಿ ಲಾಸ್ಟಿಗೆ ತುಪ್ಪ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ರೆ ಪನ್ನೀರ್ ಪಲಾವ್ ರೆಡಿ ಆಗುತ್ತೆ. ಮತ್ತೆ ಸಿಗೋಣ ಬನ್ನಿ. ಆಲ್ಮೋಸ್ಟ್ ರೆಡಿ ಆಗಿದೆ, ಹೇಳಿದ್ಮೇಲೆ ಅದೇ ರೀತಿ ಮಾಡಿದ್ದಾಳೆ. ಇವಾಗ ತುಪ್ಪ ಹಾಕ್ತಿದ್ದಾಳೆ. ಇವಾಗಲೇ ಇಂಪಾರ್ಟೆಂಟ್ ಸ್ಟೇಜ್ ಇರೋದು ಈ ಕುಕ್ಕರ್ದು, ಅದಕ್ಕೆ ಸ್ಟಾರ್ಟ್ ಮಾಡಿದೆ ರೆಕಾರ್ಡ್ ಮಾಡೋದಕ್ಕೆ. ಇವಾಗ ಸ್ಟೀಮ್ದು ಉಪ್ಪು ನೋಡಿದೆ ಅಲ್ವಾ? ಉಪ್ಪು ನೋಡ್ದ ಅಂದರೆ ಇವಾಗ ಕೈ ನೋಡ್ಕೊ ಬರ್ತಾಳಂತ. ಸರಿ, ಅದು ನಡಿ, ಇವಾಗ ಸ್ಟೀಮ್ ತೋರಿಸು. ರೆಡಿ? ಹಾಂ ಹಾಂ ಓಕೆ. ಇದೆಲ್ಲ ಐಟಮ್ ಇದನ್ನ ಹೇಳ್ತೀನಿ. ಜೋಳ, ಬೀನ್ಸು, ಮತ್ತೆ ಸುಡ್ತಿದ್ಯಾ? ಸುಡ್ತೈತೆ. ಮತ್ತೆ ನೋಡಿ, ಈ ಥರ ಕೆಳಗಡೆ ಪಲಾವ್ ಆಗ್ತಾ ಇದೆ, ಮೇಲ್ಗಡೆ ಈ ಥರ. ಒಂದ್ಸತಿ ತೋರಿಸ್ತೀಯಾ? ಸೊ ಇದನ್ನು ಕ್ಲೋಸ್ ಮಾಡಿದ್ರೆ ತಡಿ ತೋರಿಸು. ರೆಡಿ? ಸ್ಟಾರ್ಟ್. ಹಾಂ, ತೆಗೆದ್ಬಿಟ್ಟು ತೋರಿಸು. ಇಲ್ಲಿ ಪಲಾವ್ ಆಗ್ತಿದೆ, ಬಿರಿಯಾನಿ ಆಗ್ತಿದೆ, ಇಲ್ಲಿ ಸ್ಟೀಮ್ದು. ಇದನ್ನು ಮುಚ್ಚು. ಈಗ ಮುಚ್ಚಿ ಬಿಡಬೇಕು. ಒಂದು ವಿಷಲ್ಗೆ ಆಗುತ್ತೆ, ತಡಿ. ಇಲ್ಲಿ ತೋರಿಸು, ಇದನ್ನು ಹತ್ರ ಬಾ. ಸಾಕು. ನಾನು ಮತ್ತೆ ನನ್ನ ಕುಕ್ಕರ್. ಫೋಟೋ ತೆಗಿತಿದ್ದೀರಾ? ಹಾಂ, ವಿಡಿಯೋದಲ್ಲೇ ಫೋಟೋ ಬರುತ್ತೆ. ಇದು ತೆಗಿ, ಹಂಗೆ ಇದ್ರದ್ದು ಫೋಟೋ ತೆಗಿತೀನಿ. ಸ್ಟೀಮ್ ಆಗೋಕ್ಕೆ ಬಿಡ್ತಿಲ್ಲ ಅವರು. ಅಯ್ಯೋ, ಅವಾಗಲಿಂದ ರೆಕಾರ್ಡ್ ಆಯ್ತೈತೆ ಇದರಲ್ಲಿ. ಅದನ್ನ ಎತ್ತಿಡ್ಕೊ ಸ್ವಲ್ಪ. ಅದನ್ನು ತೆಗಿ.
ಅದನ್ನ ಎತ್ತಿಡು, ಇಟ್ಕೊಳ್ಳ ಎತ್ತಿಡ್ಕೊ ಸ್ವಲ್ಪ. ಹಾಂ ಹಂಗೆ ಒಂದು ನಿಮಿಷ. ಇದರಲ್ಲೂ ಒಂದು ಫೋಟೋ. ಹಾಂ ಸ್ಟೀಮ್ ಆಗಲಿ ಬಿಡು, ಗೊತ್ತಾಗಲ್ವಾ ನಿಂಗೆ? ನಾನು ಮಾಡ್ತಿರೋದು ಹಿಂಗೆ ಸೊ ಇದು ಸ್ಟೀಮ್ ಆದಮೇಲೆ ನಿಮಗೆ ತೋರಿಸ್ತೀನಿ. ಹಾಂ ಇದು ಹಿಂಗೆ ಕ್ಲೋಸ್, ಏನು ಮಾಡಬೇಕು, ಹಿಂಗೆ ಆಗಬೇಕು. ಆಗುತ್ತೆ ಬನ್ನಿ. ಅಲ್ಲಿ ತನಕ ಬ್ರೇಕ್. ತಗೊಳ್ಳೋಣ. ಟಾಟಾ ಬಾಯ್ ಬಾಯ್. ಸ್ಟಾರ್ಟ್. ನೋಡಿ ಈ ಥರ ಆಗಿರುತ್ತೆ. ಮೇಲ್ಗಡೆ ಸ್ಟೀಮಲ್ಲಿ ತರಕಾರಿ ಎಲ್ಲ ಬೆಂದಿದೆ. ಇಲ್ಲಿ ಕೆಳಗಡೆ ಪನ್ನೀರ್ ಪಲಾವ್ ಕೂಡ ತಯಾರಾಗಿದೆ. ಹೇಳಿ, ನಾವು ತಿನ್ನೋದಷ್ಟೇ. ಈ ಕುಕ್ಕರ್ ನಿಮ್ಗೆ ಏನಾದರೂ ಬೇಕು ಅಂದರೆ ಬೇಕಾದರೆ ಕೇಳಿ ಕಮೆಂಟಲ್ಲಿ. ಸೊ ಬೇಕಿದ್ದವ್ರಿಗೆ ಕಳಿಸ್ತೀವಿ. ಚೆನ್ನಾಗಿದೆ ಒಟ್ಟಿನಲ್ಲಿ ನಮಗೆ ಸದ್ಯಕ್ಕೆ ಯೂಸ್ ಮಾಡ್ತಿರೋರಿಗೆ. ಸರಿ, ನಾವು ಬ್ಯಾಟಿಂಗ್ ಮಾಡಿ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀವಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡೋದು ಮರಿಬೇಡಿ. ಸರಿ ಬಾಯ್. ಬಾಯ್ ಬಾಯ್. ನಾನೇ ಬಂದಿಲ್ಲ ಈ ವಿಡಿಯೋದಲ್ಲಿ, ನಾನು ತೋರಿಸ್ಕೊಡ್ತೀನಿ ನನ್ನ. ನಾನು ಬಾಯ್. ನೀವು ಮುಂದೆ ಹೋದ್ರೆ ಕುಳ್ಳಿನೇ ಕಾಣಬೇಕು. ಸರಿ, ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ಬಾಯ್. ಬಾಯ್ ಬಾಯ್.